ಶಿವು ಆ ಹುಡುಗಿ ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಶಿವಣ್ಣವರು ಪೊಲೀಸ್ ಆಗಿದ್ದು ಇದೇ ಸ್ಟೇಷನಲ್ಲಿ. ಈ ಮರ ಕಾಣ್ತಿದೆಯಲ್ಲ, ಆ ಮರ ಇದು. ಇನ್ನು ಈ ಮರ ಇದೆ ನೋಡಿ, ಈ ಮರ ಇರೋದು ಇಲ್ಲಿದೆ ನೋಡಿ. ಇಲ್ಲೇನೆ ನಿಂತ್ಕೊಂಡು ನಮ್ಮ ಶ್ರೀನಾಥ್ ಸರು ಮತ್ತು ಶಿವಣ್ಣವರು ಮಾತನಾಡ್ತಾ ಇರ್ತಾರೆ. ಇವಾಗ ಗಾರ್ಡನಿಂಗ್ ಮಾಡಿದ್ದಾರೆ, ಬಟ್ ನಿಂತ್ಕೊಂಡು ಮಾತಾಡೋದಲ್ಲ ಇಲ್ಲೇನೆ. ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಈ ಸಾಂಗ್ ಇದೆಯಲ್ಲ, ಇಲ್ಲೇ ಶೂಟ್ ಆಗಿರೋದು. ಒಂದು 2-3 ನಿಮಿಷ ಶೂಟಿಂಗ್ ಇದೆ, ಮಂಟಪದ ಒಳಗಡೆ ಹೊರಗಡೆ ಆಗಿದೆ. ಡೀಟೇಲಾಗಿ ತೋರಿಸ್ತೀನಿ. ಇದೇ ಮೆಟ್ಲುಗಳು ಅಲ್ಲಿ ಶಿವಣ್ಣವರು ಡ್ಯಾನ್ಸ್ ಮಾಡೋದಿದೆಯಲ್ಲ, ಇದೇ ಮೆಟ್ಲು. ಇನ್ನು ಈ ಜಾಗದಲ್ಲೇ ಶಿವಣ್ಣವರು ಭಿಕ್ಷೆ ಬೇಡೋ ರೀತಿ ಕೂತಿರ್ತಾರೆ, ಹೀರೋಯಿನ್ ಬಂದು ಕಾಸು ಹಾಕ್ತಾರೆ. ಈ ಸೀನ್ ಆಗೋದು ಇಲ್ಲೇನೆ. ಈ ಜಾಗದಲ್ಲೇ ಶಿವಣ್ಣವರು ಸೆಕೆಂಡ್ ಹೀರೋಯಿನ್ ಪಾರ್ಟ್ ಮಾಡಿರ್ತಾರಲ್ಲ, ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡೋದು ಇದೇ ಮನೆ. ಈ ಮನೆ ಎಲ್ಲಿದೆ ಎಲ್ಲದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ, ಈ ಹೋಮ್ ಟೂರ್ ಕೂಡ ಮಾಡ್ತೀನಿ, ಬನ್ನಿ. ನಾನಿವತ್ತು ನಿಮ್ಮನ್ನು 3-4 ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಏನು ನೋಡಿದ್ರಿ, ಒಂದು ರಾಜಾಜಿನಗರ ಅಲ್ಲಿರುವಂತಹ ಪೊಲೀಸ್ ಸ್ಟೇಷನು, ಬನಶಂಕರಿ 2ನೇ ಹಂತದಲ್ಲಿರುವ ಬಾಲಾಜಿ ನಿಲಯ, ಹಾಗೆಯೇ ಶಿವಗಂಗೆ ಬೆಟ್ಟ, ಅಕ್ಕಯ್ಯಮ್ಮನ ಬೆಟ್ಟ, ಹೀಗೆ 4 ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಎಲ್ಲೆಲ್ಲಿದೆ, ಏನೇನಿದೆ, ಹಾಗೆ ಆ ಸೀನ್ಗಳನ್ನ ಮ್ಯಾಚ್ ಮಾಡ್ತೀನಿ. ನಮ್ಮ ಶಿವರಾಜ್ ಕುಮಾರ್, ಶ್ರೀನಾಥ್, ಚರಣ್ ರಾಜು ತುಂಬ ಟ್ರಿಪಲ್ ಆ್ಯಕ್ಟಿಂಗಲ್ಲಿ ನಟನೆ ಮಾಡಿರುವಂತಹ ನಮ್ಮ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾ ಅಣ್ಣವರ ಮಕ್ಕಳು ನಿಮಗೆಲ್ಲ ಗೊತ್ತೇ ಇದೆ, ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಇತ್ತೀಚಿಂದೇ ಸಿನಿಮಾ ಆಗೋಯ್ತು. ನಾನು ಮಾಮೂಲಿಯಾಗಿ ಹಳೆ ಸಿನಿಮಾ ಮಾಡ್ತಾಯಿದ್ದೆ, ಬಟ್ ಇವತ್ತೊಂದಿನ ನಾನು ಯಾಕೆಂದರೆ ಇದೆಲ್ಲ ಪ್ಲೇಸ್ ಸೇರ್ಕೊಂಡು ಒಂದು ಮಾಡಬೇಕು ಶಿವರಾಜ್ ಕುಮಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವತ್ತು ಈ ಅಣ್ಣವರ ಮಕ್ಕಳು ಸಿನಿಮಾದ ಶೂಟಿಂಗ್ ಸ್ಥಳವನ್ನು ಶುರು ಮಾಡ್ತಾಯಿದ್ದೀನಿ. ಮತ್ತೆ ಆಗ್ತಾರ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಎಸ್, ಶಿವಗಂಗೆ ದಾಬಸ್ಪೇಟೆಯಿಂದ 8-9 ಕಿಲೋಮೀಟ್ರು ತುಮಕೂರು ಜಿಲ್ಲೆಯಲ್ಲಿರೋದು. ಇಲ್ಲೇ ನಾನು ಹೇಳಿದಂತೆ ಒಂದು ಹಾಡಿನ 80% ಭಾಗ ಶೂಟಿಂಗ್ ಆಗಿರೋದು. ಹಾಗಾದರೆ ಬನ್ನಿ ಎಲ್ಲೆಲ್ಲಾಗಿದೆ ನೋಡ್ಬೋದು. ಇಲ್ಲಿ ಹೀರೋಯಿನ್ ನಡ್ಕೊಂಬರೋದು, ಶಿವರಾಜ್ ಕುಮಾರ್ ಅವರು ಭಿಕ್ಷೆ ಬೇಡೋ ರೀತಿ ಕೂತ್ಕೊಂಡಿರೋದು ಆ ಹಾಡಲ್ಲೆಲ್ಲ ಇದೆ. ಆಮೇಲೆ ಅದನ್ನೆಲ್ಲ ತೆಗೆದು ಬಿಸಾಕಿ ಡ್ಯಾನ್ಸ್ ಆಡೋದು, ಈ ಮಂಟಪ ಎಲ್ಲ ಇದೆಯಲ್ಲ, ಇದೆಲ್ಲ ಇರೋದು ಶಿವಗಂಗೆಲೆ. ಹಾಗಾದರೆ ಬನ್ನಿ ಶಿವಗಂಗೆಗೆ ಹೋಗಿ ಅಲ್ಲಿ ಯಾವ್ಯಾವ ಸೀನ್ ಮ್ಯಾಚ್ ಆಗುತ್ತೆ ನೋಡೋಣ. ನೋಡಿ, ಅಲ್ಲಿ ದೂರದಲ್ಲಿ ಒಂದು ಗೋಪುರ ಕಾಣುತ್ತೆ. ಇವಾಗ ಶೀಟೆಲ್ಲ ಹಾಕಿ ಕಾಣ್ತಾ ಇಲ್ಲ. ಇಲ್ಲಿ ಎದುರುಗಡೆನೆ ಇಲ್ಲಿ ಹೀರೋಯಿನ್ನು ನಿಂತು ಭಿಕ್ಷೆ ಬೇಡೋದು, ಅಲ್ಲಿ ಶಿವರಾಜ್ ಕುಮಾರ್ ಅವ್ರು ಕುತ್ಕೊಂಡಿರ್ತಾರಲ್ಲ ಭಿಕ್ಷೆ ಬೇಡ್ಕೊಂಡು, ಆ ಕಾಸೆಲ್ಲ ಕೊಡೋದು ಇದೇ ಜಾಗದಲ್ಲಿ. ಇವಾಗ ನಮ್ಮ ಯಜಮಾನರು ಕೂತಿದಾರಲ್ಲ, ಇಲ್ಲಿ ನೋಡ್ಬೋದು, ಅಲ್ಲಿ ದೀಪ ಇಡೋದೆಲ್ಲ ಮ್ಯಾಚ್ ಆಗುತ್ತೆ. ಇದೆಲ್ಲ ಸೀನ್ ನಡೆಯೋದು ಇಲ್ಲೇನೆ. ಇನ್ನು ಈ ಸೀನಲ್ಲಿ ಒಂದು ಇದು ಬರುತ್ತೆ, ಮಂಟಪ, ಈ ಪೇಪರ್ ಪ್ಲೇಟ್ಸ್ನ ಎಸಿತಾರೆ ಶಿವಣ್ಣವರು, ಆ ಸೀನ್ ಇರೋದು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಶೀಟ್ ಹಾಕಿರೋದ್ರಿಂದ ಮುಚ್ಚೋಗ್ಬಿಟ್ಟಿದೆ. ಆ ಬಂಡೆ ಮೇಲೇ ಆ ಇದಿರೋದು, ಅಲ್ಲೇ ಹೀರೋಯಿನ್ನು ಇರ್ತಾರೆ. ಇಲ್ಲಿಂದ ನಿಂತ್ಕೊಂಡು ನಮ್ಮ ಶಿವಣ್ಣವರು ಪೇಪರ್ ಪ್ಲೇಟ್ಸ್ನ ಎಸೆಯೋದೆಲ್ಲ ಇಲ್ಲೇನೆ. ಇನ್ನು ಈ ಸೀನ್ ನೋಡಿ, ಇಲ್ಲೊಂದು ಗಣೇಶನ ದೇವಸ್ಥಾನ, ಇದ್ರ ಎದುರುಗಡೆನೆ ನಮ್ಮ ಶಿವರಾಜ್ ಕುಮಾರ್ ಅವರು ಜಂಪ್ ಮಾಡಿ ಹೀರೋಯಿನ್ ಹತ್ರ ಹೋಗೋದು. ಈ ಗಣೇಶನ ದೇವಸ್ಥಾನ ಇದೆ ನೋಡಿ. ಇಲ್ಲೇನೆ ಶಿವರಾಜ್ ಕುಮಾರ್ ಅವರು ಜಂಪ್ ಹಾಕ್ಕೊಂಡು ಇದು ಮಾಡೋದೆಲ್ಲ ಈ ಜಾಗದಲ್ಲೇ, ಇಲ್ಲೇ ಈ ಭಾಗದ ಶೂಟಿಂಗ್ ಆಗಿರೋದು. ಅದೇ ಹೇಳನಲ್ಲ, ಈ ಮೆಟ್ಲು ಮೇಲೆ ಬರೋ ಶೂಟಿಂಗ್ ಎಲ್ಲ ಇಲ್ಲೇ ಆಗೋದು. ಇನ್ನೊಂದು ಈ ಸೀನ್ ಇದೆ ನೋಡಿ, ಇಲ್ಲೊಂದು ಜಾಗ ಹೋಗುತ್ತೆ ನೋಡಿ, ಇದೆಲ್ಲ ಮಾರ್ಕ್ ಇದೆ ನೋಡಿ, ಈ ಫೋಟೋ ಇದೆಯಲ್ಲ, ಹಿಂಗೆ ಮೊದಲು ದಾರಿ ಇತ್ತು ಹೊರಗಡೆ ಹೋಗೋದಕ್ಕೆ. ಇವಾಗ ಅದನ್ನೆಲ್ಲ ಕಾಂಪೌಂಡ್ ಹಾಕಿ ಮುಚ್ಚಿದ್ದಾರೆ ಅಂತ ಇಲ್ಲಿನ ಲೋಕಲೈಟ್ಸೇ ಹೇಳಿದ್ದು, ಇವರೇ ನನಗೆ ಹೆಲ್ಪ್ ಮಾಡಿದ್ದು. ಸೊ ಈ ಶೂಟಿಂಗ್ ಎಲ್ಲ ಆಗಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇನ್ನು ಇದೇ ಹಾಡಲ್ಲೇ ಈಗೊಂದು ಮಂಟಪ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡ್ಬೋದು. ಈ ಮಂಟಪ ಇರೋದು ಎಲ್ಲಿ ಗೊತ್ತಾ, ಇದೇ ಶಿವಗಂಗೆ. ಈ ಮೆಟ್ಲುಗಳನ್ನ ಹತ್ತಿ ಒಂದು ಸ್ವಲ್ಪ ಮೇಲೆ ಹೋಯ್ತು ಅಂದರೆ ಅಲ್ಲಿ ಸಿಗುತ್ತೆ ಈ ಮಂಟಪ. ಈ ಮಂಟಪದ ಎದುರೇ ಈ ಕಂಟಿನ್ಯೂಷನ್ ಸಾಂಗ್ ಆಗೋದು. ಇದೇ ಮೆಟ್ಲುಗಳ ಮೇಲೆ ನಿಂತು ಶಿವರಾಜ್ ಕುಮಾರು ಹೀರೋಯಿನ್ನು ಡ್ಯಾನ್ಸ್ ಆಡ್ತಾ ಇರ್ತಾರೆ ನೋಡಿ. ಈ ಫ್ರೇಮಲ್ಲಿದೆ ನೋಡಿ, ಈ ಕಾರ್ನರಲ್ಲೇ ನಿಂತ್ಕೊಂಡಿರ್ತಾರೆ. ಇವಾಗ ಗೇಟ್ ಇರೋದ್ರಿಂದ ನಂಗೊಂದು ಸ್ವಲ್ಪ ಕಷ್ಟ ಆಯಿತು ಹಿಂದೆ ಹೋಗೋದಕ್ಕೆ, ಬಟ್ ಇದೇ ಫ್ರೇಮಲ್ಲೇ ಈ ಮಂಟಪದ ಎದುರುಗಡೆ ನಮ್ಮ ಶಿವಣ್ಣವರು ಡ್ಯಾನ್ಸ್ ಆಡೋದು. ಇದು ಶಿವಗಂಗೆ ಕತೆ. ಆದರೆ ನೆಕ್ಸ್ಟ್ ನಮ್ಮ ಬೆಂಗಳೂರಿನ ಬನಶಂಕರಿಯಲ್ಲಿರುವ ಈ ಮನೆಗೆ ನಾವು ಮೂವ್ ಆನ್ ಆಗ್ತೀವಿ. ನಾನು ಈ ವಿಡಿಯೋ ಮಾಡಿದಾಗ ಇದು ಸೇಲ್ಗಿತ್ತು, ಬಟ್ ಈಗ ಕೊಂಡ್ಕೊಂಡಿದ್ದಾರೆ, ಯಾರೋ ಇದ್ದಾರೆ ಈ ಮನೇಲಿ. ಸೊ ಅದಕ್ಕೋಸ್ಕರ ಬ್ಲರ್ ಮಾಡ್ತಾ ಇದ್ದೀನಿ ಆ ಪ್ಲೇಟ್ನ. ಇದು ಬಾಲಾಜಿ ನಿಲಯ, ಬಾಲಾಜಿ ಹೌಸ್ ಅಂತಲೇ ಫೇಮಸ್ಸು ಬನಶಂಕರಿಲಿ. ಸೊ ಈ ಮನೆಯಲ್ಲೇ ಒಂದಷ್ಟು ಸಿನಿಮಾ, ಶಿವರಾಜ್ ಕುಮಾರ್ ಅವರ ಲವರ್ ಮನೆ ಮತ್ತು ಇಂಗ್ಲೀಷ್ ಹೇಳ್ಕೊಡೋ ಮನೆ ಆಗಿರುತ್ತೆ. ಫಸ್ಟು ಒಳಗಡೆ ಫೋಟೋಸ್ ತೋರಿಸ್ತೀನಿ ನೋಡಿ. ಇದೆಲ್ಲ ಇದು ಆ ಸಿನಿಮಾದ ಒಂದಷ್ಟು ಫೋಟೋಗಳು. ಈ ಫೋಟೋಗಳನ್ನ ಇವಾಗ ನಾನು ಮ್ಯಾಚ್ ಮಾಡ್ತೀನಿ. ಒಳಗಡೆ ಹೋಗೋಣ ಬನ್ನಿ. ನೋಡಿ, ಮೆಟ್ಲುಗಳ ಕೆಳಗಡೆ ಇರೋ ಆ ಫೌಂಟೇನು, ಹಾಗೆ ಆ ಮೆಟ್ಲು ನೋಡಿ, ಈ ಫ್ರೇಮ್ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ.
ಈ ಶೂಟಿಂಗ್ ಎಲ್ಲ ಈ ಶಿವರಾಜ್ ಕುಮಾರ್ ಅವರು ಇಂಗ್ಲೀಷ್ ಕಲ್ತ್ಬಿಡ್ತಾರೆ ಅಂತ ಖುಷಿಯಿಂದ ಬಂದಾಗ ಇಂಗ್ಲೀಷ್ ಮಾತಾಡಿಕೊಂಡು ಮೆಟ್ಲು ಮೇಲೆ ಬರೋದೆಲ್ಲ ಇದೆಯಲ್ಲ, ಇದೇ ಮೆಟ್ಲುಗಳ ಮೇಲೇ ಶಿವರಾಜ್ ಕುಮಾರ್ ಅವರು ಬರೋದು. ಇನ್ನು ಇದು ಬಿಟ್ಟರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ, ಅಂದರೆ ದೇವ್ರ ಮನೆ ಇದೆ ನೋಡಿ. ಈ ದೇವ್ರ ಮನೆ ಇದೆಯಲ್ಲ, ಈ ದೇವ್ರ ಮನೆ ಈ ಫ್ರೇಮು ಸಹ ಒಂದಷ್ಟು ಫೋಟೋಗಳನ್ನ ಹಾಕಿ ಮ್ಯಾಚ್ ಮಾಡ್ತೀನಿ ನೋಡಿ. ಇದಾದಮೇಲೆ ಈ ಬಾಗಿಲು ಈ ಮೇಲ್ಗಡೆಯಿಂದ ಇದೆಯಲ್ಲ, ಈ ಸೀನ್ಗಳನ್ನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ವಿಲನ್ ಬರೋದು ಒಂದು ಸರಿ ಏನು ಶಿವರಾಜ್ ಕುಮಾರ್ ಅವ್ರು ಪೊಲೀಸ್ ಡ್ರೆಸ್ಸಲ್ಲಿ ಬಂದಾಗ, ಹಾಗೆಯೇ ಶಿವರಾಜ್ ಕುಮಾರ್ ಅವ್ರು ಬಂದು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಲಿ, ಮೇಲ್ಗಡೆ ಆ ರೂಫ್ ಟಾಪು ಸಹ ಮ್ಯಾಚ್ ಆಗುತ್ತೆ ನೋಡಿ. ಈ ಸೀನೆಲ್ಲ ಆಗೋದು ಇಲ್ಲೇ, ಇಲ್ಲಿ ನಡ್ಕೊಂಬರೋದು ಇದು ಈ ಭಾಗದಲ್ಲೇ ಒಂದು ತುಂಬ ಈ ಮನೇಲಿ ಶೂಟಿಂಗ್ ಆಗ್ಬೇಕಾದ್ರೆ ತುಂಬಾ ಶೂಟಿಂಗ್ಗಳನ್ನ ಮಾಡಿದ್ದಾರೆ ನೋಡಿ. ಸೊ ಇದು ಈ ಮನೆಯ ಕತೆ. ಇದು ಬನಶಂಕರಿಲಿರೋದು. ಆಗಲೇ ಹೇಳ್ದಂಗೆ ನಾನು ಹೋದಾಗ ಖಾಲಿ ಇತ್ತು ಮನೆ, ಸೊ ಅಲ್ಲಿ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋ ಮಾಡಿದ್ದೆ. ಈಗ ಬೇರೆಯವ್ರು ಇದ್ದಾರೆ, ನೋಡೋಣ ಮತ್ತೆ ಕೇಳ್ತೀನಿ ನೀವು ಹೋಮ್ ಟೂರ್ಗೆ ಅಲೌ ಮಾಡ್ತಾರ ಅಂತ. ಅವ್ರಿಗೆ ಗೊತ್ತಾ ಈ ವಿಷಯ ಇಲ್ಲಿ ಸಿನಿಮಾ ಆಗಿರೋದು ಅಂತ ನೋಡೋಣ. ಈ ವಿಡಿಯೋ ನೋಡಿದಾಗ ಅವ್ರಿಗೆ ಖುಷಿ ಆಗ್ಬೋದು. ಈಗ ನೆಕ್ಸ್ಟ್ ರಾಜಾಜಿನಗರ ಪೊಲೀಸ್ ಸ್ಟೇಷನ್. ಈ ಸ್ಟೇಷನಲ್ಲೇ ನಮ್ಮ ಶಿವಣ್ಣ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಏನಪ್ಪ ಸಾಕ್ಷಿ ಅನ್ನೋದಕ್ಕೆ ನೀವು ನೋಡ್ಬೋದು, ಶಿವರಾಜ್ ಕುಮಾರ್ ಅವರು ಫಸ್ಟ್ ಎಂಟ್ರಿ ಸೀನಲ್ಲಿ ಇದೇ ಇದರಿಂದನೇ ಒಳಗಡೆ ಹೋಗ್ತಾರೆ. ಈ ಟೈಮಲ್ಲಿ ಹೂವು ಗುಚ್ಚ ಕೊಡ್ಬೇಕಾದ್ರೆ ಈ ಕಾಂಪೌಂಡ್ ಕಾಣಿಸುತ್ತೆ ನೋಡಿ, ಈ ಕಾಂಪೌಂಡ್ ಹಿಂದೆಗಡೆ ಕಾಣಿಸುತ್ತೆ. ಸೊ ಇದು ರಾಜಾಜಿನಗರ ಪೊಲೀಸ್ ಸ್ಟೇಷನ್, ನಿಮಗೆಲ್ಲ ಗೊತ್ತೇ ಇದೆ. ಇದ್ರೊಳಗಡೆ ಹೋಗ್ತಾ ಇದ್ದಂಗೆ ಇದೆಲ್ಲ ಪಿಲ್ಲರ್ಗಳೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇನ್ನು ಈ ಜಾಗದಲ್ಲೇ ಶ್ರೀನಾಥ್ ಮತ್ತು ಶಿವರಾಜ್ ಕುಮಾರ್ ಅವರೆಲ್ಲ ನಿಂತ್ಕೊಂಡು ಮಾತಾಡೋದು ರೈಟ್ ಸೈಡು. ಆ ಮರ ಕಾಣುತ್ತೆ ನೋಡಿ, ಆ ಮರ ಎಲ್ಲ ಈಗಲೂ ಹಾಗೇ ಇದೆ. ಆದರೆ ಅದೇ ಫ್ರೇಮ್ಗೆ ಅವ್ರ ಕ್ಯಾಮ್ರಾ ಇಟ್ಟ ಫ್ರೇಮ್ಗೆ ಹೋಗೋಣ ಬನ್ನಿ ನೋಡಿ. ಇದೇ ಫ್ರೇಮಲ್ಲೇ ಅವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ. ಇದೇ ಜಾಗದಲ್ಲೇ ಶ್ರೀನಾಥ್ ಮತ್ತು ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇರ್ತಾರೆ. ಈ ಮರ ಇದೆ ನೋಡಿ, ಈ ಮರ ಇಲ್ಲಿಂದ ಇದೇ ಫ್ರೇಮಲ್ಲಿ ಅನ್ನೋದಕ್ಕೆ ಸಾಕ್ಷಿ. ಇದೇ ಪೊಲೀಸ್ ಸ್ಟೇಷನಲ್ಲೇ ಶಿವಣ್ಣ ಅವರು ಇರ್ತಾರೆ. ಇನ್ನು ಈ ಒಂದು ಸೀನಲ್ಲಿ ಶ್ರೀನಾಥ್ ಅವರು ಅಂಬಾಸಿಡರ್ ಕಾರ್ನಲ್ಲಿ ಬರ್ತಾರಲ್ಲ, ಈ ಟೈಮಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ. ಆ ಬಿಲ್ಡಿಂಗ್ ಈಗಲೂ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಅದೇ ಬಿಲ್ಡಿಂಗು, ಇದೇ ರೋಡಲ್ಲೇ ಶ್ರೀನಾಥ್ ಅವರು ಅಂಬಾಸಿಡರ್ ಕಾರಲ್ಲಿ ಪೊಲೀಸರಾಗಿ ಟರ್ನ್ ಆಗೋದು. ಸೊ ಇದೇ ರಾಜಾಜಿನಗರ ಅನ್ನೋದಕ್ಕೆ, ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ತೋರಿಸೋದಕ್ಕೆ ಮಾಡಿದ್ದೀನಿ ಅಷ್ಟೇ. ಸೊ ಇದು ಪೊಲೀಸ್ ಸ್ಟೇಷನ್ ಆದರೆ ಇವಾಗ ನೆಕ್ಸ್ಟ್ ಮೂವ್ ಆನ್ ಟು ಅಕ್ಕಯ್ಯಮ್ಮನ ಬೆಟ್ಟ. ಮಾರನಾಯಕನಹಳ್ಳಿಯಲ್ಲಿರುವ ಈ ಅಕ್ಕಯ್ಯಮ್ಮನ ಬೆಟ್ಟದಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಈ ಸಿನಿಮಾ ಶೂಟಿಂಗ್ ಆಗಿದೆ. ನಿಮ್ಗೆ ಗೊತ್ತು, ಹೀರೋಯಿನ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ. ಬಾರೋ ನಾನು ಅಕ್ಕಯ್ಯಮ್ಮನ ಬೆಟ್ಟದಲ್ಲಿದ್ದೀನಿ ಅಂತಾರೆ. ಆವಾಗ ಇದೇ ಇದರಲ್ಲೇ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದೇ ಇದರ ಮೇಲೇ ನಿಂತಿರ್ತಾರೆ ವಿಲನ್ ಅವರು. ಕೆಳಗಡೆ ಶಿವರಾಜ್ ಕುಮಾರ್ ಅವ್ರು ನಿಂತ್ಕೊಂಡು ಏನು ಎದುರಿಸ್ತೀಯಾ ಅಂತ ಹೇಳ್ತಾರೆ. ಆದರೆ ಅದಕ್ಕೂ ಮುಂಚೆ ಇಲ್ಲಿದೆ ನೋಡಿ ಒಂದು ಕಲ್ಲು, ಅಂದರೆ ಗೋಪುರ ಥರ, ಅಂದರೆ ದ್ವಾರ ಥರ. ಈ ದ್ವಾರದಲ್ಲೂ ಹಿಂಗೆ ಶಿವರಾಜ್ ಕುಮಾರ್ ಅವರು ಎಂಟ್ರಿ ಕೊಡೋದು. ಸೊ ನಂತರ ಹೀರೋಗೂ ಮತ್ತು ವಿಲನ್ಗೂ ಮರಿಯಪ್ಪನಿಗೂ ಗಲಾಟೆ ಆಗುತ್ತೆ. ಈ ಬೆಟ್ಟದಲ್ಲೇ ಫುಲ್ಲು ಆ ಫೈಟಿಂಗ್ ಸೀನ್ ನಡೆಯೋದು. ಈ ಬೆಟ್ಟ ಇವತ್ತಿಗೂ ಸೂಪರ್ ಆಗಿದೆ, ಹೋಗಿ ಒಮ್ಮೆ ಭೇಟಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಸೊ ಇದೇ ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ ಇನ್ನೊಂದು ದೇವರ ಒಂದು ಫಿಲಮ್ ಆಗಿದೆ, ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಸಿನಿಮಾ ಆರಂಭದಲ್ಲೇ ನಮ್ಮ ಚರಣ್ ರಾಜ್ ಅವ್ರನ್ನ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ, ಅವ್ರ ಅಣ್ಣವರಾಗಿರ್ತಾರೆ, ಆಸ್ಪತ್ರೆ ಕರ್ಕೊಂಬರ್ತಾರೆ. ಹಾಗೆ ನೋಡ್ಬೋದು ಇಲ್ಲಿ ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಇದೆಯಲ್ಲ, ಅದೆಲ್ಲ ತೋರಿಸ್ತೀನಿ. ಹಾಗೆ ಅವ್ರಿಗೆ ಅವರ ಮಿಸ್ಸಸ್ಗೆ, ಅಂದರೆ ನಮ್ಮ 3 ಜನ ಅಣ್ಣವರ ಮಕ್ಕಳೇನು ಹುಡ್ತಾರಲ್ಲ, ಆ ಆಸ್ಪತ್ರೆ ಎಲ್ಲ ಯಾವುದು ಗೊತ್ತಾ, ಇದೇ ನೋಡಿ. ಇದು ಬೆಂಗಳೂರಿನ ಸಂಜಯ್ ನಗರ ಆಸ್ಪತ್ರೆ. ಈ ಕಿಟಕಿ ನೋಡಿ, ಈ ಗಾಡಿಗಳು ಬರಬೇಕಾದ್ರೆ ಇದೆಲ್ಲ ಮ್ಯಾಚ್ ಆಗುತ್ತೆ. ಇನ್ನು ಹೆರಿಗೆ ಆಸ್ಪತ್ರೆಗೆ ಬರಬೇಕಾದ್ರೂ ಅಷ್ಟೇ, ಈ ಗ್ರಿಲ್ ಎಲ್ಲ ಇರುತ್ತೆ ನೋಡಿ, ಇದು ಆಸ್ಪತ್ರೆ ಮುಂಭಾಗ. ಇಲ್ಲೇ ಶ್ರೀನಾಥ್ ಅವರು ಅವ್ರನ್ನೆಲ್ಲ ಇಳಿಸ್ಕೊಂಡು ಇದು ಮಾಡೋದೆಲ್ಲ ಈ ಜಾಗದಲ್ಲೇ. ಇನ್ನೊಂದು ಸೀನಲ್ಲಿ ಪದ್ಮಾವಸಂತಿ ಅವರು ಬಂದು ನೋಡ್ಬಿಡ್ತಾರಲ್ಲ, ಈ ಸೀನ್ ಸಹ ಇದೇ ಭಾಗದಲ್ಲೇ ನಡೆದಿರೋದಕ್ಕೆ ಅನ್ನೋದಕ್ಕೆ ಸಾಕ್ಷಿ. ಇನ್ನು ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ರೆಚರಲ್ಲಿ ಹಾಕ್ಕೊಂಡು ಚರಣ್ ರಾಜ್ ಅವ್ರನ್ನ ಸೀಕ್ರೆಟ್ ಲಾಕರ್ ಆಪ್ರೇಷನಲ್ಲಿ ಇದಾಗುತ್ತಲ್ಲ, ಇದೆಲ್ಲ ಈ ಸೀನೆಲ್ಲ ಆಗೋದು ಈ ಭಾಗದಲ್ಲಿ. ಇನ್ನು ರಾಮಕೃಷ್ಣ ಆಸ್ಪತ್ರೆಯ ಆ್ಯಂಬುಲೆನ್ಸ್ನ ಬಳಸಲಾಗಿರುತ್ತೆ. ಸೊ ಇಲ್ಲೊಂದು ಹಾಗೆ ಹೋಗಿದೆ, ಇದೊಂದು ವೀಡಿಯೋ ಮಾಡಿದೆ. ಅದೇ ಇದು ಅಂತೆಲ್ಲ ನಾನು ಹೇಳಲ್ಲ, ಬಟ್ ಇಲ್ಲಿನ ಆಸ್ಪತ್ರೆಗಳ ಮಾಹಿತಿ ಅಷ್ಟೇ. ಮತ್ತು ನಾನು ಈ ಅಕ್ಕಯ್ಯಮ್ಮನ ಬೆಟ್ಟದ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬನಶಂಕರಿ, ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರುವ ಈ ಬಾಲಾಜಿ ಮನೆ, ಹಾಗೆಯೇ ಶಿವಗಂಗೆ ಬೆಟ್ಟ, ರಾಜಾಜಿನಗರ ಪೊಲೀಸ್ ಸ್ಟೇಷನು, ಇದೆಲ್ಲವನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹೇಗಿತ್ತು, ಯಾವ್ದು ನಿಮ್ಗೆ ಇಷ್ಟ ಆಯಿತು, ಇಷ್ಟೆಲ್ಲ ನಾನು ಪ್ಲೇಸಸ್ನ ನಾನು ಕವರ್ ಮಾಡ್ತೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಬೋದಲ್ವಾ, ಲೈಕ್ ಕೊಡ್ಬೋದಲ್ವಾ, ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ.
ಇದಾಗಿತ್ತು ಇವತ್ತಿನ ಎಪಿಸೋಡ್. ಮುಂದಿನ ಒಂದು ರೋಚಕವಾದ ಎಪಿಸೋಡ್ನೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ನಿಮಗೆ. ನಾನು ಇನ್ನೊಂದು ಅಪ್ಡೇಟ್ಸ್ ಕೊಡಬೇಕಿದೆ. ನಾಳೆ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ, ಅಂದರೆ ಶನಿವಾರ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ. ಶನಿವಾರ ಮತ್ತು ಭಾನುವಾರ ಎರಡೂ ದಿನ ನಾನು ಮೈಸೂರಲ್ಲಿ ಇರ್ತೀನಿ. ನೀವೇನಾದರೂ ಸಿಗ್ತೀರಾ? ಸಿಗಂಗಿದ್ರೆ ನನಗೆ ಕಮೆಂಟ್ ಮಾಡಿ, ನನಗೆ ಮೆಸೇಜ್ ಮಾಡಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ, ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ನಾನು ಮಾಡ್ತಾ ಇರೋ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೂಪರ್ ಥ್ಯಾಂಕ್ಸ್ ಕೊಡೋದಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಅದು ಕೆಳಗಡೆ ನಿಮಗೆ ಶೇರ್ ಬಟನ್ ಕ್ಲಿಕ್ ಮಾಡಿದ್ರೆ ಒಂದು ಥ್ಯಾಂಕ್ಸ್ ಆಪ್ಷನ್ ಅಂತೆಲ್ಲ ಬರುತ್ತೆ. ಆ ಥ್ಯಾಂಕ್ಸ್ ಆಪ್ಷನ್ಗೆ ಹೋದರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಇದಾಗಿತ್ತು ಇವತ್ತಿನ ಎಪಿಸೋಡ್. ಮತ್ತೊಂದು ಹಳೆ ಸಿನಿಮಾ ಇವತ್ತು ನಾನು ಹೊಸ ಸಿನಿಮಾ ತೋರಿಸಿದೆ. ಹಳೆ ಸಿನಿಮಾ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.